Hello friends, welcome back to my YouTube channel. ಪ್ರತಿ ಸಂಡೇ ನಾನು ನಿಮ್ದು ಒಂದು ವಾರದ ಏನು ಕ್ವಶನ್ಸ್ ಇರ್ತಾವಲ್ಲ ಅದಕ್ಕೆಲ್ಲ ಆನ್ಸರ್ ನ ಮಾಡ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋ ಕ್ವಶನ್ ಆನ್ಸರ್ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಆಲ್ಮೋಸ್ಟ್ ಕಮೆಂಟ್ಸ್ ಗಳಿಗೆ ನಾನು ಉತ್ತರ ಕೊಡ್ತೇನೆ. ಕೆಲವು ಇವತ್ತಿನ ವಿಡಿಯೋ ಒಳಗ ನೀವು ಒಂದು ವಾರದಿಂದ ಏನು ಒಂದಷ್ಟು ಕ್ವಶನ್ಸ್ ಇರ್ತಾವಲ್ಲ ಆ ಒಂದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಪ್ರತಿ ಸಂಡೇ ಈ ತರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಸೊ ದಟ್ ಒಂದ್ ವೀಕ್ ಒಳಗೆ ಏನೇನ್ ನಿಮ್ಮ ಕ್ವಶನ್ಸ್ ಇರ್ತಾವಲ್ಲ ಅದಕ್ಕೆಲ್ಲ ಆನ್ಸರ್ ಸಿಗ್ಲಿ ಅಂತ ಹೇಳಿ. ಅಂಡ್ ಜೊತೆಗೆ ನಿಮ್ಮ ಒಬ್ರು ಒಂದು ಕ್ವಶನ್ ಇಂದ ಬಹಳ ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ಅದ ಸೇಮ್ ಡೌಟ್ ಇತ್ತಂದ್ರೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕ. ಸೊ ಈಗ ಫಸ್ಟ್ ಕ್ವಶನ್ ಏನಂತಂದ್ರ ಸಿಸ್ ಪ್ಲೀಸ್ UPSC ಕನ್ನಡ ಬುಕ್ ಲಿಸ್ಟ್ ಹೇಳಿ ಪ್ಲೀಸ್ ನಾನ್ ಸ್ಟಾರ್ಟ್ ಮಾಡ್ಬೇಕು. ಐ ಡೋಂಟ್ ನೋ ಹೌ ಟು ಸ್ಟಾರ್ಟ್ ದಿಸ್ ಎಕ್ಸಾಮ್. ಪ್ಲೀಸ್ ಒಂದು ಕರೆಕ್ಟ್ ಆದಂತ ಬುಕ್ ಲಿಸ್ಟ್ ನ ಹಾಕಿ ಅಂತ ಹೇಳಿ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ದಾನೆ UPSC ಒಂದು ಪ್ರಿಪರೇಷನ್ ಸಲುವಾಗಿ ನಾನು ಒಂದು ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗ್ಲಿ ಅದ್ರಾಗ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ. ಸೊ ನನ್ನ ಚಾನೆಲ್ಗೆ ದಯವಿಟ್ಟು ಒಂದ್ಸಲ ವಿಸಿಟ್ ಕೊಡ್ರಿ. ಪೂರ್ತಿಯಾಗಿ ಕನ್ನಡ ಮೀಡಿಯಂದು ಪೂರ್ತಿ ಪ್ರಿಲಿಮ್ಸ್ ಸಲುವಾಗಿನ ಸೆಪರೇಟ್ ಬುಕ್ ಲಿಸ್ಟ್, ಮೇನ್ಸ್ ಸಲುವಾಗಿ ಸೆಪರೇಟ್ ಒಂದು ಬುಕ್ ಲಿಸ್ಟ್ ಅವೈಲೇಬಲ್ ಐತಿ, ಕನ್ನಡ ಆಸ್ ವೆಲ್ ಆಸ್ ಇಂಗ್ಲಿಷ್. ಸೊ ಒಂದ್ಸಲ ಚೆಕ್ ಮಾಡ್ರಿ. ಅಂಡ್ ಸೆಕೆಂಡ್ ಒಂದು ಕ್ವಶನ್ ಅದ ಏನಂದ್ರೆ ಇವರು ಫ್ಲಿಪ್ಕಾರ್ಟ್ ಒಳಗ ಒಂದು ಪುಸ್ತಕ NCERT ಪುಸ್ತಕಗಳನ್ನ ಆರ್ಡರ್ ಮಾಡಿದರು ಬಟ್ ಬಂದಿಲ್ಲ ಅವ್ರಿಗೆ ಪುಸ್ತಕ. ಹಿಂಗಾಗಿ ಅವ್ರಿಗೆ ಪದೇ ಪದೇ ಕಾಲ್ ಮಾಡತೇನಿ ಬಟ್ ಅವ್ರು ನಾಳೆ ಹಾಕ್ತೇನಿ ಇನ್ನೊಂದ್ ವೀಕ್ ಆಗ್ತದ ಈ ತರ ರೆಸ್ಪಾನ್ಸ್ ಮಾಡತಾರ. ಸೊ ದುಡ್ಡು ಬರ್ತದೋ ಇಲ್ಲೋ ಅಂತ ಹೇಳಿ. ಸೊ ಡೆಫಿನೆಟ್ಲಿ ನಿಮ್ಮ ಅಮೌಂಟ್ ಬರ್ತದ. ಯಾಕಂದ್ರ 2500 ಅಂತಂದ್ರ ಒಂದು ಜಾಸ್ತಿ ಅಮೌಂಟ್ ಅದ, ಹಿಂಗಾಗಿ ಸ್ಟ್ರೆಸ್ ಆಗ್ತದ. ಬಟ್ ನೀವು ಕಂಟಿನ್ಯೂಸ್ ಆಗಿ ಒಂದು ಕಸ್ಟಮರ್ ಕೇರ್ ಗೆ ನೀವು ಒಟ್ಟ ಕಾಲ್ ಮಾಡ್ತಾ ಇರ್ಬೇಕು. ಅವ್ರ ಒಳ್ಳೆ ಇರಿಟೇಟ್ ಮಾಡ್ದಂಗ್ ಕಾಲ್ ಮಾಡ್ತಾ ಇರ್ಬೇಕಂದ್ರೆ ಡೆಫಿನೆಟ್ಲಿ ಅಮೌಂಟ್ ಬರ್ತದ. ಈ ತರ ಆಗ್ತಿರ್ತಾವ. ಕೆಲವೊಮ್ಮೆ ರಿಫಂಡ್ ಹೆಂಗಂದ್ರೆ ಜಸ್ಟ್ 1-2 ಡೇಸ್ ಒಳಗನ ಆಗ್ತದ, ಕೆಲವೊಂದ್ಸಲ ಸ್ವಲ್ಪ ಟೈಮ್ ತಗೋತೈತಿ. ಹಿಂಗಾಗಿ ನೀವು ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾ ಇರಿ, ಅಮೌಂಟ್ ಬರ್ತದ. ದೆನ್ ನೆಕ್ಸ್ಟ್ ಕ್ವಶನ್, ಕನ್ನಡ ಮೀಡಿಯಂಲಿ ಬರಿಬೇಕು ಅನ್ಕೊಂಡಿದೀನಿ ಅಕ್ಕ, ಸ್ವಲ್ಪ ಸಜೆಷನ್ ಕೊಡಿ ಅಂತ ಹೇಳಿ. ಎಸ್, ಕನ್ನಡ ಮಾಧ್ಯಮದೊಳಗ ನೀವು ಪ್ರಿಪರೇಷನ್ ಮಾಡ್ಕೋಬೇಕು ಮಾಡ್ತೇನಿ ಅಂತ ಹೇಳಿ ಡಿಸೈಡ್ ಆಗಿದ್ರಿ ಅಂತಂದ್ರ ಫಸ್ಟ್ ಥಿಂಗ್ ನೀವ್ ಏನ್ ಮಾಡ್ಬೇಕಂತಂದ್ರ ನೀವು ಒಂದು ರಿಸೋರ್ಸಸ್ ನೆಲ್ಲ ಕರೆಕ್ಟ್ ಆಗಿ ಸೇರ್ಸಿಟ್ಕೋಬೇಕು. ಯಾವ ಪುಸ್ತಕ ಓದ್ಬೇಕು ಅಂಡ್ ಯಾವ ಪುಸ್ತಕನ ನಾನು ಸ್ಕಿಪ್ ಮಾಡ್ಬೇಕು, ಯಾವ ಪುಸ್ತಕ ಓದ್ಬೇಕು ಅನ್ನೋದು ನಿಮಗ್ ಗೊತ್ತಿರ್ಬೇಕು. ಯಾಕಂದ್ರೆ ಕನ್ನಡ ಮಾಧ್ಯಮದೊಳಗ ಅಂದ ತಕ್ಷಣ ಯಾರ್ಯಾರು ಏನೇನ್ ಪುಸ್ತಕ ಹೇಳ್ತಾರೋ ಅಥವಾ ಜಸ್ಟ್ ಬುಕ್ ಹೆಡ್ಲೈನ್ ಜಿಯೋಗ್ರಫಿ, ಕನ್ನಡ ಜಿಯೋಗ್ರಫಿ ಅಂದ ತಕ್ಷಣ ಕನ್ನಡ ಒಳಗೈತಿ ತಗೊಂಡ್ಬರ್ತೇನಿ ಆ ತರ ಅಲ್ಲ. ಜೆನ್ಯೂನ್ ಆಗಿ ಆ ಪುಸ್ತಕದ ಒಂದು ರಿವ್ಯೂ ಮಾಡ್ಕೋಬೇಕು, ಸಿಲೆಬಸ್ ಕವರ್ ಆಗೈತಿ ಇಲ್ಲೋ ಚೆಕ್ ಮಾಡ್ಕೊಂಡ ಪುಸ್ತಕನ ತಗೋಬೇಕು. ಸೆಕೆಂಡ್ ಪಾಯಿಂಟ್, ನೀವು ಕನ್ನಡ ಮಾಧ್ಯಮದೊಳಗ್ ಬರೀತೀರ ಅಂದ್ರೂ ಕೆಲವು ಏನು ಒಂದಷ್ಟು ಇಂಪಾರ್ಟೆಂಟ್ ನೋಟ್ಸು, ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಇವೆಲ್ಲ ಸಿಗದೆ ಇದ್ದಾಗ ಇಂಗ್ಲಿಷ್ ಒಂದು ಮೀಡಿಯಂ ಒಳಗೆ ಏನ್ ಇರ್ತೈತಲ್ಲ ನೋಟ್ಸ್, ಅದನ್ನ ನೀವು ನಿಮ್ಮ ಒಂದು ನೋಟ್ಸ್ ಒಳಗ ಟ್ರಾನ್ಸ್ಲೇಟ್ ಮಾಡೋದನ್ನ ಕಲಿಬೇಕು. ದೆನ್ ಇನ್ನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮತ್ತೊಂದು ಟಿಪ್ ಏನಂತಂದ್ರೆ ಪೂರ್ತಿ ಇಂಗ್ಲಿಷ್ ನ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರಿಲಿಮ್ಸ್ ಪರೀಕ್ಷೆ ಇರೋದು, ಕ್ವಶನ್ ಪೇಪರ್ ಇರೋದನ್ನ ಇಂಗ್ಲಿಷ್ ಮತ್ ಹಿಂದಿ ಮಾಧ್ಯಮದೊಳಗ. ಸೊ ಅಲ್ಲಿ ನಿಮಗ್ ಇಂಗ್ಲಿಷ್ ಬೇಕಾಗ್ತದ. ಅಂಡ್ ಮೇನ್ಸ್ ಒಳಗ ಕಂಪಲ್ಸರಿ ಇಂಗ್ಲಿಷ್ ಪೇಪರ್ ಇರ್ತದ. ಹಿಂಗಾಗಿ ಅಲ್ಲೆಲ್ಲ ನಿಮಗ್ ಇಂಗ್ಲಿಷ್ ಕ್ವಶನ್ ಅರ್ಥ ಮಾಡ್ಕೊಳ್ಲಿಕ್ಕಾದ್ರೂ ಇಂಗ್ಲಿಷ್ ಬೇಕಾಗ್ತದ. ಸೊ ಹಿಂಗಾಗಿ ಬೇಸಿಕ್ ಇಂಗ್ಲಿಷ್ ನಾನು ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ಇನ್ನೊಂದು ಕ್ವಶನ್ ಅದ, ಅಕ್ಕ ಇದು ನನ್ನ 4th ಅಟೆಂಪ್ಟ್, ನಾನೇ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀನಿ. UPSC ಈಸ್ ಅ ಬಿಗ್ಗೆಸ್ಟ್ ಡ್ರೀಮ್ ಆಫ್ ಮೈ ಲೈಫ್. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಐ ಆಮ್ 29 years old ನೌ. ಆಕ್ಚುಲಿ ನಿಮ್ಗೆ ಒಂದು ನನ್ ಕಡೆಯಿಂದ ಸಜೆಷನ್ ಅಂತಂದ್ರೆ ಇವಾಗ ನಿಮ್ಮ ಪ್ರಿಪರೇಷನ್ ಐತ್ಲಾ ಬಹಳನ ಸೀರಿಯಸ್ ಆಗ್ಬೇಕು. ಯಾಕಂದ್ರ ಜನರಲ್ ಕ್ಯಾಟಗರಿ ಒಳಗ್ ನೀವೇನಾರ ಇದ್ರಿ ಅಂತಂದ್ರೆ 32 years ಗೆ ಲಾಸ್ಟ್, ಅದಾದ್ಮೇಲೆ ನಿಮ್ ಕಡೆ ಅಟೆಂಪ್ಟ್ಸ್ ಇದ್ರೂ ಬರೆಯಕ್ ಆಗಂಗಿಲ್ಲ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ. ಕೇಸ್ ನೀವೇನಾರ ಜನರಲ್ ಕ್ಯಾಟಗರಿ ಇದ್ದವ್ರು ಆಗಿದ್ರಂತ್ರು ಇನ್ನ ಬಹಳ ಸೀರಿಯಸ್ ಆಗಿ ನೀವು ತಗೋಬೇಕು. ಯಾಕಂದ್ರ ಒಂದು 29 ಆಗಿರೋದ್ರಿಂದ ಸ್ವಲ್ಪ ಬಹಳ ಟೈಮ್ ಇಲ್ಲ, ಮ್ಯಾಕ್ಸ್ 2 ವರ್ಷ ಅಷ್ಟ. ಅದ್ರಾಗೂ ನಿಮಗ್ ಗೊತ್ತದ ಏಜ್ ಕಟ್ ಆಫ್ ಬಗ್ಗೆ. UPSC ಒಂದು ಏಜ್ ಕಟ್ ಆಫ್ August 1st ಐತಿ. ಸೊ ಒಂದ್ 2-3 ಮಂತ್ ಮೊದ್ಲು ಹುಟ್ಟಿದ್ರು ಒಂದು ನೀವು ಲಾಸ್ಟ್ ಅಟೆಂಪ್ಟ್ ಅನ್ನು ಮಿಸ್ ಮಾಡ್ಕೋತೇರಿ. ಸೊ ಕಾರಣ ಬಹಳನ ಸೀರಿಯಸ್ ಆಗ್ಬೇಕಿಲ್ಲ. ಹೆಂಗಂದ್ರ ಎಲ್ಲೋದ್ ಮಿಸ್ ಆಗ್ಬಾರ್ದು. ಯಾಕ ಲಾಸ್ಟ್ ಟೈಮ್ ನಿಮ್ದು ಪ್ರಿಲಿಮ್ಸ್ ಒಳಗ್ ಹೋಯ್ತು, ಮೇನ್ಸ್ ಒಳಗ್ ಹೋಯ್ತು, ಅಥವಾ ಇಂಟರ್ವ್ಯೂ ಹೋಯ್ತು, ಅಥವಾ ಟಿಲ್ ನಾವು ಪ್ರಿಲಿಮ್ಸ್ ಅನ್ನ ಆಗಿಲ್ಲೋ, ಒಂದ್ಸಲ ಯಾಕೆ ಆಯ್ತು ಅಂತ ಥಿಂಕ್ ಮಾಡ್ರಿ. ನಿಮ್ಗೆ ಏನಾರ ಕೋಚಿಂಗ್ ಅವಶ್ಯಕತೆ ಐತೇನ ಅಂತ ಚೆಕ್ ಮಾಡ್ಕೊಳ್ರಿ. ಏನ್ ಕೊರತೆ ಆಗತ್ತದ, ಯಾಕ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸೀರಿಯಸ್ ಆಗಿ ನೀವು ಪ್ರಿಪರೇಷನ್ ನ ಮಾಡ್ಲೇಬೇಕಂದ್ರಷ್ಟ ನಿಮ್ಗ ಹೆಲ್ಪ್ ಆಗ್ತದ.
ನಮ್ಮ ಉತ್ತರ ಕರ್ನಾಟಕ ಭಾಷೆ ಅನಿಸ್ತೈತಿ ನನಗಂತೂ ಅಂತ ಕಮೆಂಟ್ ಮಾಡ್ಯಾರ. ಎಸ್ ಡೆಫಿನೆಟ್ಲಿ ಇದು ನಾನ್ ಮಾತಾಡೋದು ಉತ್ತರ ಕರ್ನಾಟಕ ಭಾಷೆನ. ನಾನು ಬೆಳಗಾವಿ, ನಂದು ಪ್ರಾಪರ್ ಬೆಳಗಾವಿ, ಹಿಂಗಾಗಿ ಉತ್ತರ ಕರ್ನಾಟಕ ಭಾಷೆ ಒಳಗ ಮಾತಾಡೋದು. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗ್ತೈತೆ ಅನ್ಕೋತೇನಿ. ನೆಕ್ಸ್ಟ್, ಪ್ಲೀಸ್ ಮೇಕ್ ಅ ವಿಡಿಯೋ ಆನ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳ್ಯಾರ. ಎಸ್, ಟ್ರೈ ಮಾಡ್ತೇನಿ. ಇನ್ ಕೇಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಒಂದು ಕ್ವಶನ್ ಆನ್ಸರ್ ವಿಡಿಯೋ ಒಳಗ ಆನ್ಸರ್ ಅಂತೂ ಮಾಡ್ತೇನಿ. ಇನ್ನ ಮೇಡಮ್, KPSC SDA ಎಕ್ಸಾಮ್ಗೆ ಆಲ್ ಕೋರ್ಸಸ್ ಬೆಸ್ಟ್ ಆನ್ಲೈನ್ ಕ್ಲಾಸಸ್ ಇನ್ಫಾರ್ಮೇಶನ್ ಇದೆಯಾ ಅಂತ ಹೇಳಿ. ಸೊ ನೀವು ಆಫೀಸರ್ಸ್ ಅಡ್ಡ ಟ್ರೈ ಮಾಡಬಹುದು. ಇನ್ನ ಮೇಡಮ್, ನಾನು UPSC ಕೋಚಿಂಗ್ ಹೋಗ್ಬೇಕು ಅನ್ಕೊಂಡಿದೀನಿ, ನಿಮ್ಮ ಗೈಡ್ ಬೇಕಿತ್ತು ಅಂತ ಹೇಳಿ. ಎಕ್ಸಾಕ್ಟ್ಲಿ ಮೆನ್ಷನ್ ಮಾಡಿಲ್ಲ ಯಾವ ತರ ಒಂದು ಗೈಡೆನ್ಸ್ ಬೇಕಾಗೈತಿ ಅಂತ ಹೇಳಿ. ಇನ್ನು ಕೋಚಿಂಗ್ ಬಗ್ಗೆ ನಿಮ್ಮ ಕನ್ಫ್ಯೂಷನ್ ಇತ್ತಂದ್ರೆ ಅದನ್ನ ಕ್ಲಿಯರ್ ಮಾಡಬಲ್ಲೆ. ಇನ್ ಕೇಸ್ ನಿಮ್ಮ ಕಡೆ ಸಮಯನೂ ಐತಿ ಅಂಡ್ ಫಿನಾನ್ಷಿಯಲಿ ನೀವು ಸ್ಟೇಬಲ್ ಅದೇರಿ, ಏನು ಇಶ್ಯೂ ಇಲ್ಲ ಅಂತಂದ್ರೆ ಕೋಚಿಂಗ್ ಜಾಯಿನ್ ಆಗ್ರಿ. ಸೊ ನಿಮಗ್ ಒಂದಷ್ಟು ಎಕ್ಸಾಮಿನೇಷನ್ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಬೋದು ಅಂಡ್ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಸಿಕ್ಕಿತಂದ್ರ ಅಲ್ಲಿ ಒಂದು ಮೋಟಿವೇಶನ್ ಆದ್ರೂ ಸಿಗ್ತದ. ಅಂಡ್ ಯಾವ್ದೇ ರೀತಿ ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಟಿ ಬೇಕಾದ್ರೆ ಅಲ್ಲೇ ಟೀಚರ್ಸ್ ಇರ್ತಾರ, ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು. ಸೊ ಫಿನಾನ್ಷಿಯಲಿ ಪ್ರಾಬ್ಲಮ್ ಇಲ್ಲ ಅಂಡ್ ಸಮಯ ಐತೆ ಅಂತಂದ್ರೆ ನೀವು ಕೋಚಿಂಗ್ ನ ಜಾಯಿನ್ ಆಗ್ಬಹುದು. ಅದರ್ವೈಸ್ ಇಲ್ಲ, ಫಿನಾನ್ಷಿಯಲ್ ಅದು ಸ್ಟೇಬಲ್ ಇಲ್ಲ ಅಂತಂದ್ರೆ ವಿದೌಟ್ ಕೋಚಿಂಗ್ ಅನ್ನು UPSC ನ ಕ್ಲಿಯರ್ ಮಾಡಬಹುದು. ಬಟ್ ಟೆಸ್ಟ್ ಸೀರೀಸ್ ಅಂತೂ ನೀವು ಜಾಯಿನ್ ಆಗ್ಬೇಕಾಗ್ತದ. ಟೆಸ್ಟ್ ಸೀರೀಸ್ ಒಂದ್ ಮೈಂಡ್ ಒಳಗೆ ಇಟ್ಕೊಡ್ರಿ, ಅದು ಜಾಯಿನ್ ಆದ್ರನ ಬಹಳ ಹೆಲ್ಪ್ ಆಗ್ತದ. ಸಮ್ವೇರ್ ಟೆಸ್ಟ್ ಸೀರೀಸ್ ತಗೊಳ್ಳಿಲ್ಲ ಅಂದ್ರೆ ಆಗುದೇ ಇಲ್ಲ ಅಂತಲ್ಲ, ಬಟ್ ಪ್ರಿಪರೇಷನ್ ಗೆ ಬಹಳ ಹೆಲ್ಪ್ ಆಗ್ತದ ಟೆಸ್ಟ್ ಸೀರೀಸ್ ಬಗ್ಗೆನೂ ಬಹಳಷ್ಟು ವಿಡಿಯೋಸ್ ಮಾಡೇನಿ, 2-3 ವಿಡಿಯೋಸ್ ಮಾಡೇನಿ, ಚೆಕ್ ಮಾಡ್ರಿ ಒಂದ್ಸಲ. ಪ್ಲೀಸ್ ರಿಪ್ಲೈ ಮಾಡಿ. ನಾನು UPSC ಕನ್ನಡ ಮೀಡಿಯಂ ನಲ್ಲಿ IAS ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮಲ್ಲಿ ದ ಹಿಂದೂ ನ್ಯೂಸ್ ಪೇಪರ್ ಸಿಗಲ್ಲ ಮತ್ತು ಪ್ರಜಾವಾಣಿ ಪೇಪರ್ ಕೂಡ ಸಿಗಲ್ಲ. ಹಾಗಾದ್ರೆ ನಾವು ಯಾವ ರೀತಿ ನ್ಯೂಸ್ ಪೇಪರ್ ರೀಡ್ ಮಾಡೋದು? ಅಥವಾ ಯೂಟ್ಯೂಬ್ ಚಾನೆಲ್ ನವರು ನ್ಯೂಸ್ ಪೇಪರ್ ಡೈಲಿ ಅನಲೈಸಸ್ ಮಾಡ್ತಾರೆ, ಅದನ್ನ ನೋಡಿದ್ರೆ ನಡೆಯುತ್ತಾ ಅಂತ ಹೇಳಿ. ಆಕ್ಚುಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋನ ಮಾಡಿದ್ದೆ ನಾನು, ಪ್ರಜಾವಾಣಿ ಆಗಿರ್ಬೋದು, ದ ಹಿಂದೂ ನ್ಯೂಸ್ ಪೇಪರ್ ನ ಯಾವ ತರ ಫ್ರೀ ಆಗಿ PDF ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು ಅಂತ ಹೇಳಿ. ಸೊ ಇವಾಗ ನಿಮ್ಮಲ್ಲಿ ಅಂದ್ರೆ ಒಂದಷ್ಟು ವಿಲೇಜ್ ಆಗಿರ್ಬೋದು, ಒಂದಷ್ಟು ಪ್ಲೇಸ್ ಕಡೆ ನ್ಯೂಸ್ ಪೇಪರ್ ಎಲ್ಲ ಬರಂಗಿಲ್ಲ. ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ ಕಡೆ ಕೈ ಒಳಗನ ಫೋನ್ ಅದ, ಈಗ ಜಸ್ಟ್ ಫಿಂಗರ್ ಟಿಪ್ ಒಳಗ ಇಡೀ ಜಗತ್ತನ ಐತಿ. ಸೊ ಹಿಂಗಾಗಿ ನೀವು ಆರಾಮಾಗಿ ನ್ಯೂಸ್ ಪೇಪರ್ ದ PDF ಗಳು ಫ್ರೀ ಆಗಿ ಸಿಗ್ತಾವ್. ನಿಮ್ಗೆ ಪ್ರಜಾವಾಣಿನೂ ಸಿಗ್ತದ, ದ ಹಿಂದೂನು ಸಿಗ್ತದ. ನಾನು ಒಂದು ಪ್ರಿವಿಯಸ್ ಒಂದು ವಿಡಿಯೋ ಮಾಡೇನಿ, ಅದನ್ನ ಚೆಕ್ ಮಾಡ್ರಿ. ಅದ್ರೊಳಗೆ ಲಿಂಕ್ ಆಗಿರ್ಬೋದು ಅಂಡ್ ಯಾವ ತರ ಡೌನ್ಲೋಡ್ ಮಾಡೋದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೇನಿ ನಾನು. ಸೊ ಆತರ ನೀವ್ ಏನಾರ ಮಾಡಿದ್ರಿ ಅಂತಂದ್ರೆ ಪ್ರತಿದಿನ ನ್ಯೂಸ್ ಪೇಪರ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಒಂದ್ಸಲ ರೀಡ್ ತಗೊಳ್ಳೋದು, ತೀರಾ ಇಂಪಾರ್ಟೆಂಟ್ ಅನಿಸಿದ್ರೆ ಎಲ್ಲೋ ಒಂದೊಂದ್ 2-3 ಪಾಯಿಂಟ್ ಅಷ್ಟ ನೋಟ್ಸ್ ಮಾಡ್ಕೊಳ್ರಿ. ಆಕ್ಚುಲಿ ನ್ಯೂಸ್ ಪೇಪರ್ ಇಂದ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಿಲ್ ತೀರಾ ಇಂಪಾರ್ಟೆಂಟ್ ವೀಕ್ಲಿ ಒಂದ್ ಯಾವ್ದೋ ಆರ್ಟಿಕಲ್ ಯಾವ್ದೋ ಬಹಳ ಇಂಪಾರ್ಟೆಂಟ್ ಅನ್ಸಿದ್ರೆ ಒಂದ್ ಚಿಕ್ಕದಾಗಿ ನೋಟ್ ನ ನೀವು ಮಾಡ್ಕೋಬಹುದು. ಅದರ್ವೈಸ್ ಜಾಸ್ತಿ ಏನ್ ನೀಡನು ಇಲ್ಲ. ಇನ್ನು ಯೂಟ್ಯೂಬ್ ಇಂದ ನೀವು ನೋಡ್ತೀರಿ ಅಂತಂದ್ರೆ ಯೂಟ್ಯೂಬ್ ಥ್ರೂನು ನೀವು ನೋಡ್ಕೋಬಹುದು ಕ್ಲಾಸಸ್ ನ, ಒಂದು ಅನಲೈಸಸ್ ನ, ನ್ಯೂಸ್ ಪೇಪರ್ ಅನಲೈಸಸ್ ನ. ಇನ್ನೊಂದು ಕಮೆಂಟ್ ಅದ ಏನಂತಂದ್ರ ಡಿಗ್ರಿ 4th ಸೆಮಿಸ್ಟರ್ ಒಳಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೇನಿ. ಸೊ ನ್ಯೂಸ್ ಪೇಪರ್ ನ ಯಾವ ತರ ಓದ್ಬೇಕು ಅಂಡ್ NCERT 6 to 10th ವರ್ಗಿನ NCERT ಸ್ಟೇಟ್ ಓದ್ಬೇಕು ಅಂಡ್ ಕರ್ನಾಟಕ ಒಂದ್ ಬೋರ್ಡ್ ಪುಸ್ತಕ ಓದ್ಬೇಕು, NCERT ಬೋರ್ಡ್ ಓದ್ಬೇಕು ಅನ್ನೋದು ಕನ್ಫ್ಯೂಷನ್ ಇದೆ ಅಂತ ಹೇಳಿ. ಸೊ ನೀವೇನಾರ ಡಿಗ್ರಿ ಫೈನಲ್ ಇಯರ್ 4th, 5th ಸೆಮ್ ಇಂದ ಏನಾರ ನೀವು ಪ್ರಿಪೇರ್ ಆಗತ್ತಿದ್ರಿ ಅಂತಂದ್ರ ಸೊ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡೋದು ಬೆಸ್ಟ್ ಅಣ್ಣ. ಇನಿಷಿಯಲ್ ಟೈಮ್ ಒಳಗೆ ನೀವು ಇವನ್ PUC ಇಂದ ಪ್ರಿಪರೇಷನ್ ಮಾಡತ್ತಿದ್ರಿ ಅಂದ್ರೂ ನ್ಯೂಸ್ ಪೇಪರ್ ಅನ್ನ ನೀವು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾಗ್ತದ. ಬಿಕಾಸ್ ಕರೆಂಟ್ ಅಫೇರ್ಸ್ ಜೊತೆ ನೀವು ಸ್ವಲ್ಪ ನಿಮಗೆ ಯಾವ ತರ ಒಂದಷ್ಟು ಏನೇನ್ ಆಗಾಕತ್ತದ ನಿಮ್ ಸುತ್ತಮುತ್ತ ಅನ್ನೋ ಒಂದಷ್ಟು ಅವೇರ್ನೆಸ್ ನಿಮಗ್ ಬರ್ಬೇಕಾಗ್ತದ ಫಸ್ಟ್ ಇನಿಷಿಯಲ್ ಸ್ಟೇಜ್ ಒಳಗ. ಸೊ ಟ್ರೈ ಮಾಡ್ತೇನೆ ನ್ಯೂಸ್ ಪೇಪರ್ ನ ಲೈವ್ ಆಗಿ ನ್ಯೂಸ್ ಪೇಪರ್ ತೋರ್ಸ್ರಿ ಅಂತ ಹೇಳಿ ಬಹಳ 2-3 ಸಲ ಕಮೆಂಟ್ ಬಂದದ. ಟ್ರೈ ಮಾಡ್ತೇನೆ ನೆಕ್ಸ್ಟ್. ಇನ್ನ ಪುಸ್ತಕಗಳ ಬಗ್ಗೆ NCERT ಪುಸ್ತಕಗಳ ಬಗ್ಗೆ ಹೇಳುವುದಾದಂದ್ರ ಕರ್ನಾಟಕ ಬೋರ್ಡ್ ಪುಸ್ತಕಗಳೆಲ್ಲ NCERT ಬೋರ್ಡ್ 6th to 10th ಪುಸ್ತಕಗಳನ್ನ ನೀವು ಓದ್ಬೇಕಾಗ್ತದ. ಸೊ ಐ ಹೋಪ್ ಆಲ್ಮೋಸ್ಟ್ ಎಲ್ಲ ನಿಮ್ಮ ಕ್ವಶನ್ಸ್ ಗಳನ್ನ ನಾ ಕವರ್ ಮಾಡೇನ್ ಅನ್ಕೋತೇನಿ. ಇನ್ ಕೇಸ್ ಮಿಸ್ಟೇಕ್ಲಿ ಯಾವ್ದಾರ ಕ್ವಶನ್ಸ್ ಗಳನ್ನ ನಾ ಮರ್ತದು ಬಿಟ್ಟಿದ್ನಿ ಅಂತಂದ್ರೆ ಮತ್ತೊಂದ್ಸಲ ಕ್ವಶನ್ ಮಾಡ್ರಿ. ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.